श्रीवेंकटेश्वराय कामितार्थप्रदायिने श्रीमद्वेंकटनाथाय श्रीनिवासाय ते नमः। आनंदतीर्थवरदे दानवारण्यपावके ज्ञानदायिनि सर्वेशे श्रीनिवासेस्तु मे मनः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नमस्ते प्राणेश प्रणतविभवायावनिमगाः नमः स्वामिन् रामप्रियतम हनुमन् गुरुगुण नमस्तुभ्यं भीमप्रबलतम कृष्णेष्ट भगवन् नमः श्रीमन्मध्वा प्रदिश सुदृशन्नो जय जय तपो विद्या विरक्त्यादि सद्गुणौगाकरानहं वादिराजगुरून् वन्दे हयग्रीवपदाश्रयान्। मुकोऽपि यत्प्रसादेन मुकुन्दशयनायते राजराजायते रिक्ताः राघवेन्द्रं तमाश्रये। ब्रह्मचर्य हरिप्रीति सुविद्यावादशालिनाः इष्टदां कष्टहर्तॄन्नः विद्यामान्यान् मुनीन् नुमः। श्रीगुरुभ्यो नमः। ಭಗವಂತನ ಪ್ರಶಂಸನೆ, ಭಗವಂತನ ಅನುಸಂಧಾನ, ಅದಕ್ಕಿಂತ ಮುಂಚೆ ಭಗವಂತನ ಕಡೆಗೆ ಹೋಗುವ ಪಥದ ಬಗ್ಗೆ ಜಿಜ್ಞಾಸೆ, ಅದು ಮುಖ್ಯವಾದ್ದು. ಫಲಾಧ್ಯಾಯದಲ್ಲಿ ಬ್ರಹ್ಮಸೂತ್ರದಲ್ಲಿ ವಿಶ್ಲೇಷಣೆ ಮಾಡ್ತಾ ಅರ್ಚಿರಾದಿನ ತತ್ಪ್ರತಿತೇಹಿತ ಮಾರ್ಗದ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಮಾರ್ಗನೇ ಇಲ್ಲದೆ ನಾವು ಗಮ್ಯಕ್ಕೆ ಸೇರುವುದಾದರೂ ಹೇಗೆ? ಶ್ರೀನಿವಾಸನ ಹತ್ರ ಹೋಗಬೇಕಾಗಿದ್ದರೆ ಶ್ರೀನಿವಾಸನ ದಾರಿಯ ಚಿಂತನೆ ಮೊದಲನೆಯ ಅಧ್ಯಾಯದಲ್ಲಿ ವಿಶ್ಲೇಷಣೆ ನಡೆದಿದೆ. ದಾರಿ ಗೊತ್ತಾದರೆ ಮುಟ್ಟಬೇಕಾದ ಊರನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ದೇವರ ಚಿಂತನೆ ಎಷ್ಟು ಮುಖ್ಯ, ದೇವರನ್ನು ಹತ್ರ ಕರ್ಕೊಂಡು ಹೋಗುವ ಪಥದ ಬಗ್ಗೆ ಚಿಂತನೆಯೂ ಅಷ್ಟು ಮುಖ್ಯ. ಆ ದೃಷ್ಟಿಯಲ್ಲಿ 4 ಯುಗದಲ್ಲಿಯೂ ಇರುವ ಆ ದಾರಿ, ಅದರ ಚಿಂತನೆ ನಡೆಸ್ತಾರೆ. ನಮ್ಮ ಸೌಭಾಗ್ಯ ಅನ್ನುವ ರೀತಿಯಲ್ಲಿ ಆ ದಾರಿ ಇವತ್ತೂ ಇದೆ. ಅದು ಕಲಿಯುಗದಲ್ಲಿಯೂ ಇದೆ. ಆ ದಾರಿ ಕೃತಯುಗದಿಂದ ಪ್ರಾರಂಭವಾದ ದಾರಿ ಕಲಿಯುಗದ ತನಕ ವ್ಯಾಪ್ತವಾಗಿದೆ. ಹೆಸರು ಬೇರೆ ಬೇರೆ ಅಷ್ಟೇ. ಮೊದಲನೇ ಯುಗದಲ್ಲಿ ವೃಷಭಾಚಲ ಅಂತ ಕರೀತಾರೆ. ವೃಷಭಾಚಲ ಅಂತ ಯಾಕೆ ಕರೆದರು? ಒಬ್ಬ ರಾಕ್ಷಸನ ಹೆಸರು ವೃಷಭಾಚಲ ಅನ್ನುವುದನ್ನು ಆ ದಾರಿಗೆ ಹೆಸರಿಟ್ಟಿದ್ದಾರೆ. ನಾವು ಗಯಾ ಯಾತ್ರೆ ಮಾಡ್ತೇವೆ, ಗಯಾಸುರನನ್ನೇ ಚಿಂತನೆ ಮಾಡೋದು. ಗಯಾಸುರನ ಎದೆ ಮೇಲೇ ಭಗವಂತನ ಪಾದದ ಪೂಜೆ. ಯಾಕೋ ಏನೋ ದೇವರಿಗೆ ಭಾರಿ ಇಷ್ಟ ಅದು. ಆ ವೃಷಭಾಸುರ ದಾರಿ, ನಮಗೆ ಭಗವಂತನ ಹತ್ರ ಹೋಗಲಿಕ್ಕೆ ದಾರಿ ಅಂತ. ಅದು ಹೇಗೆ ಅನ್ನೋದು ನಾವು ನಿನ್ನೆ ನೋಡಿದ್ದೇವೆ. ಅವನ ಸಾಧನೆ ಬಹಳ ಅದ್ಭುತ. ನಾನು ರಾಮಾಯಣ ಮಹಾಭಾರತದಲ್ಲಿ ಕಂಡ ರಾಕ್ಷಸರ ಹಾಗೆ ಈ ರಾಕ್ಷಸ ಅಲ್ಲ. ಯಾಕೆ ಅಂತ ಒಂದ್ಸಲ ನೋಡೋಣ. ರಾಕ್ಷಸರು ದೇವರ ಉಪಸತ್ತಿ ಮಾಡುವುದುಂಟು. ಹಿರಣ್ಯಕಶಿಪು ದೇವರ ಉಪಸತ್ತಿ ದೇವತೆಗಳ ಉಪಸತ್ತಿ ಮಾಡಲಿಲ್ವಾ? ಬ್ರಹ್ಮದೇವರ ತಪಸ್ಸು ಮಾಡಲಿಲ್ವಾ? ಹಾಗಲ್ಲ ಇದು, ಅದಕ್ಕಿಂತ ವ್ಯತ್ಯಾಸ ಇದೆ. ಹಾಗಾಗಿ ಇವನ ಬಗ್ಗೆ ನಾವು ಚಿಂತನೆ ಮಾಡಬೇಕಾದ ಅಂಶ ಇದೆ ಇಲ್ಲಿ. ವೃಷಭಾಸುರ ಅವನು ಮಾಡಿದ ರೀತಿ ಬಹಳ ಚೆನ್ನಾಗಿದೆ. ತುಂಬೂರು ತೀರ್ಥದಲ್ಲಿ ಸ್ನಾನ ಮಾಡಿದ 3 ಹೊತ್ತು ಅಂತ ಹೇಳ್ತಾರೆ. ತುಂಬೂರು ತೀರ್ಥ ಅಂದರೆ ನಮ್ಮ ದೇವರಿಗೆ ಇಷ್ಟವಾಗಿರತಕ್ಕಂತಹ ತೀರ್ಥ. ತೀರ್ಥ ಅಂತಂದರೆ ನಮ್ಮ ದೇವರಿಗೆ ಹೆಸರೇ ಹಾಗೆ, ತೀರ್ಥಪಾದ ಅಂತ ಹೆಸರು. ಯಾಕೆಂದರೆ ಭಗವಂತನ ಪಾದದಲ್ಲಿ ಬಂದರೆ ಅದೆಲ್ಲ ತೀರ್ಥ. ನಮ್ಮ ಪಾದ ಮುಟ್ಟಿದರೆ ಅದು ಮೈಲಿಗೆ, ಫಲಸದು. ದೇವರು ಪಾದ ಮುಟ್ಟಿದರೆ ಫಲಸನ್ನು ದೂರ ಮಾಡುವ ತಾಕತ್ತು ಅದಕ್ಕೆ ಬಂದು ಬಿಡ್ತದೆ. ನಮ್ಮ ದೇವರ ಪಾದದಲ್ಲೇ ತೀರ್ಥ ತುಂಬಿಕೊಂಡಿರ್ತದೆ. ತೀರ್ಥ ಅಂದರೆ ದಾಟಿಸುವ ತಾಕತ್ತು ಅದಕ್ಕಿದೆ. ಎಂಥ ಸಮಸ್ಯೆ ಸಾಗರ ಇರ್ಬೋದು, ಪಾಪದ ಕೂಪ ಇರ್ಬೋದು, ದಾಟಿಸುವ ಶಕ್ತಿ ಭಗವಂತನ ಪಾದದ ತೀರ್ಥಕ್ಕಿದೆ. ಅವನನ್ನು ತೀರ್ಥಪಾದ ಅಂತ ನಾವು ಉಪಾಸನೆ ಮಾಡ್ತೇವೆ.
ವೃಷಭಾಸುರ ಶಾಲಗ್ರಾಮದ ಉಪಾಸನೆ ಮಾಡ್ತಿದ್ದ. ನೀವೆಲ್ಲಾದರೂ ದೈತ್ಯರ ಕಥೆ ಕೇಳುವಾಗ ಶಾಲಿಗ್ರಾಮದಲ್ಲಿ ಪೂಜೆ ಮಾಡಿದ್ದು ನೀವು ಕೇಳ್ತೀರಾ? ದೈತ್ಯರಿಗೆ ಶಾಲಿಗ್ರಾಮ ಅಂದರೆ ಎಲರ್ಜಿ. ಯಾರಾದರೂ ಶಾಲಿಗ್ರಾಮವನ್ನು ದೇಶ ಮಾಡಿದರೆ ಆ ದೈತ್ಯರ ಗುಂಪಿಗೆ ನಾವು ಸೇರಿಸ್ತೇವೆ. ವೃಷಭನನ್ನು ಆ ಗುಂಪಿಗೆ ಸೇರಿಸಲಿಕ್ಕಾಗುವುದಿಲ್ಲ. ಯಾಕೆಂದರೆ ಶಾಲಿಗ್ರಾಮದಲ್ಲಿ ಪೂಜೆ ಮಾಡುವವ, ಶಾಲಿಗ್ರಾಮದಲ್ಲಿ ಪೂಜೆ ಅಂದರೆ ಜಡ ಪೂಜೆ ಅಲ್ಲ, ಒಂದು ಅದರಲ್ಲಿ ನರಸಿಂಹದೇವರ ಆರಾಧನೆಯನ್ನು ಮಾಡ್ತಿದ್ದ. ಯಾರಾದರೂ ದೈತ್ಯ ನರಸಿಂಹದೇವರ ಉಪಾಸನೆ ಮಾಡೋದುಂಟ? ನರಸಿಂಹದೇವರ ವಿರೋಧ ಮಾಡಿದ ದೈತ್ಯರಿರ್ತಾರೆ, ನರಸಿಂಹದೇವರನ್ನು ಉಪಾಸನೆ ಮಾಡತಕ್ಕ ದೈತ್ಯರಿಲ್ಲ. ವೃಷಭ ರಾಕ್ಷಸ ಶಾಲಗ್ರಾಮದಲ್ಲಿ ದೇವರ ಪೂಜೆಯನ್ನು ಮಾಡಿದ. ದೇವರ ಪೂಜೆ ಮಾಡಿದರೆ ದೇವರು ಪ್ರತ್ಯಕ್ಷ ಅದ. ಎಲ್ಲಾದರೂ ದೈತ್ಯರಿಗೆ ದೇವರು ಪ್ರತ್ಯಕ್ಷ ಆಗುವುದುಂಟ? ದೇವರನ್ನು ಒಲಿಸಿಕೊಂಡಿರತಕ್ಕ ದೈತ್ಯ ವೆಂಕಟೇಶ ಮಹಾತ್ಮೆ ಭವಿಷ್ಯೋತ್ತರ ಪುರಾಣ ಹೇಳೋದು ದೇವರ ಪ್ರತ್ಯಕ್ಷಕ್ಕೆ ಕಾರಣವಾದ ಆರಾಧನೆ ನಡೆಸಿದ. ಶಾಲಗ್ರಾಮ ಉಪಾಸನೆ ಮಾಡಿ ಅದಕ್ಕೆ ಪೂಜೆಯನ್ನು ಮಾಡಿದ ಅಂತ. ಎಂತಹ ಪೂಜೆ ಮಾಡಿದ? ದೇವರು ಒಲಿಯಲೇಬೇಕು ಅಂತಹ ಪೂಜೆ. ರಾಕ್ಷಸರ ಕ್ರಮ ಹಾಗಿರ್ತದೆ, ತಲೆಯನ್ನು ಬಲಿ ಕೊಡ್ತಾರೆ, ರುದ್ರದೇವರನ್ನು ಆರಾಧನೆ ಮಾಡ್ತಾರೆ ಅಂತ. ಇವ ಹಾಗಲ್ಲ, ತನ್ನ ತಲೆಯನ್ನೇ ಸಮರ್ಪಣೆ ಮಾಡಿದ. ಸಮರ್ಪಣೆ ಮಾಡಿದರೆ ತಲೆ ಮತ್ತೆ ಬಂದು ವಾಪಸ್ಸಾಗಿ ಕೂತಿತು. ಶಾಲಗ್ರಾಮದಲ್ಲಿ ಪೂಜೆ ಮಾಡುವ ತಲೆ ಬಂತವನಿಗೆ. ನಮಗೆ ಶಾಲಿಗ್ರಾಮ ಪೆಟ್ಟಿಗೆಯಲ್ಲಿ ಕಟ್ಟಿಡುವ ತಲೆ ನಮ್ಮದು. ಶಾಲಿಗ್ರಾಮ ಪೆಟ್ಟಿಗೆಯಿಂದ ಬಿಚ್ಚಿ ಅಭಿಷೇಕ ಮಾಡುವ, ಪೂಜೆ ಮಾಡುವ, ಅರ್ಚನೆ ಮಾಡುವ ತಲೆ ಅವಂತು. ದೇವರಿಗೆ ಇಷ್ಟ ಆಯ್ತು ಅವನಿಗೆ. ಏನು ಸಮರ್ಪಣೆ ಮಾಡಿದ? ಏನು ಶಾಲಿಗ್ರಾಮ? ಆದರೆ ಹೇಳ್ತಾರೆ ನೋಡಿ, ಪುರಾಣದಲ್ಲೇ ಹೇಳ್ತಾರೆ, ಕರಾಳಾಂ ಅಧೋಮುಖೀಂ ಅಂತ ಹೇಳ್ತಾರೆ. ಶಾಲಗ್ರಾಮ ಅದು ಎಂಥದ್ದು ಅಂದರೆ ಕರಾಳ ಅಂತ. ಕರಾಳ ಅಂದರೆ ಶಾಲಗ್ರಾಮ ಭಯಂಕರ, ಇದು ಒಂದು ಅರ್ಥ. ಆದರೆ ಇನ್ನೊಂದು ಅರ್ಥ ಇದೆ ಕರಾಳ ಅಂತಂದರೆ. ಕರಾಳ ಅಂದರೆ ಅವನು ನಿತ್ಯ ಕೈಯಲ್ಲಿ ಇಡೋದನ್ನು ಪೂಜೆ ಮಾಡ್ತಿದ್ದಂತೆ. ಕರೆಯೋ ಅಲತೀತಿ ಕರಾಳ, ಕೈಯಲ್ಲಿ ಅರ್ಚಿತವಾಗುವ ಶಾಲಗ್ರಾಮ. ಶಾಲಗ್ರಾಮವನ್ನು ಕೈಯಲ್ಲಿ ಹಿಡ್ಕೊಂಡು ತಲೆಯ ಮೇಲಿಟ್ಟು ನಾವು ಅದಕ್ಕೆ ಪೂಜೆಯನ್ನು ಮಾಡಬೇಕಾದ್ದು. ನಮ್ಮ ತಲೆಯನ್ನು ಶಾಲಿಗ್ರಾಮಕ್ಕೆ ಸಮರ್ಪಣೆ ಮಾಡಬೇಕಾದ್ದು. ಕರಾಳ ಅಂದರೆ ಕೈಯಲ್ಲಿ ಅಲೆದಾಡುವ ಶಾಲಿಗ್ರಾಮ, ಅದು ಕೈಯಲ್ಲಿ ಪೂಜೆ ಮಾಡ್ತಿದ್ದ, ಅದಕ್ಕೆ ಕರಾಳ. ಭಯಾನಕ ಆದರೆ ಕೈಯಲ್ಲಿ ಮುಟ್ಟುವುದಿಲ್ಲ, ಕೈ ಮುಗಿದು ಸಾಕು ನಿಮ್ಮ ಸಹವಾಸ ಅಂತ. ಇವ ಹಾಗೆ ಮಾಡಲಿಲ್ಲ, ಅದನ್ನು ಪೂಜೆ ಮಾಡ್ತಿದ್ದ ಅಂತ. ಅಧೋಮುಖಿ ಅಂತ ಶಾಲಗ್ರಾಮ, ಅಧೋಮುಖಿ ಅಂತ. ನಮಗೆ ಅಧೋಮುಖದ ಶಾಲಿಗ್ರಾಮ ಪೂಜೆ ಮಾಡಿದರೆ ನಾವು ಅಧೋಗತಿಗೆ ಹೋಗ್ತೇವೆ ಅಂತ ಹೇಳುವವರು ಇದ್ದಾರೆ. ವೆಂಕಟೇಶ ಮಹಾತ್ಮೆ ಹೇಳುತ್ತೆ, ಅಧೋಮುಖದ ಶಾಲಿಗ್ರಾಮಕ್ಕೆ ಪೂಜೆ ಮಾಡಿದ ಅಂತ. ಶಾಲಗ್ರಾಮ ಅಂದರೆ ಬರೀ ಕಲ್ಲಲ್ಲ, ಅದು ಶಾಲಗ್ರಾಮ ಅಂದರೆ ದೇವರ ಸನ್ನಿಧಾನ ಇರತಕ್ಕಂಥದ್ದು. ದೇವರು ಯಾವಾಗಲೂ ಎತ್ತರದಲ್ಲೇ ಇರುವುದು. ಎತ್ತರದಲ್ಲಿದ್ದ ದೇವರು ಕೆಳಗೇನೇ ನೋಡಬೇಕು, ಮೇಲೆ ನೋಡ್ಲಿಕ್ಕೆ ಆಗುವುದಿಲ್ಲ. ಮೇಲೆ ನೋಡಿದ್ರೆ ನಾವು ಸರಿ ಇಲ್ಲ ಅಂತ ಅರ್ಥ. ನಮ್ಮ ದೇವರು ಏನಾಗಬೇಕು ಅಂದರೆ ನಮಗೆ ಬೇಕಾದ ಹಾಗೆ ಅನುಗ್ರಹ ಮಾಡುವವರಾಗಬೇಕು. ನಾವು ಮೇಲೆ ನೋಡಿದರೆ ದೇವರು ಕೆಳಗೆ ನೋಡಬೇಕು, ನಾವು ಕೆಳಗೆ ನೋಡೋದು ನಮ್ಮ ದೇವರು ಮೇಲೆ ನೋಡೋದು ಹೀಗಾಗಬಾರದು. ಅಧೋಮುಖಿ ಅಂದರೆ ಅರ್ಥ ಏನು ಗೊತ್ತಾ? ಅತ್ಯಂತ ಕೆಳಗೆ ಇರ್ತಕ್ಕಂತಹ ಭಕ್ತನನ್ನು ನೋಡ್ಲಿಕ್ಕೋಸ್ಕರ ಭಗವಂತ ಅಧೋಮುಖನಾದ ಅಂತಂದ್ರೆ ಅನುಗ್ರಹ ಮಾಡಲಿಕ್ಕೆ ಪ್ರವೃತ್ತನಾದ ಅಂತ ಅರ್ಥ ಹೊರತು ನಮ್ಮನ್ನು ಕೆಳಗೆ ಹಾಕಲಿಕ್ಕೆ ಪ್ರವೃತ್ತಿ ಮಾಡ್ತಾನೆ ಅಂತ ಅದಕ್ಕೆ ಅರ್ಥ ಅಲ್ಲ. ಹಾಗಾಗಿ ನಾವು ಚಿಂತನೆ ಮಾಡಬೇಕು. ಅಧೋಮುಖಿ ಅಂದರೆ ಕೆಳಗಿರ್ತಕ್ಕ ನಮ್ಮನ್ನು ಮುಖ ತುಂಬ ಕಣ್ತುಂಬ ನೋಡಿ ನಮ್ಮನ್ನು ಮೇಲಕ್ಕೆ ಎತ್ತುವುದಕ್ಕೋಸ್ಕರ ಭಗವಂತ ಹಾತೊರಿತಾ ಇದ್ದಾನೆ ಅಂತ ನಾವು ಅನುಸಂಧಾನ ಮಾಡಬೇಕಾದ್ದು. ಅಂತಹ ಶಾಲಿಗ್ರಾಮದ ಪ್ರತೀಕದಲ್ಲಿ ಅರ್ಪಣೆ ಮಾಡಿದ ಅಂತ. ಏನು ಪೂಜೆಗೆ ಬೇಕಾದ ದ್ರವ್ಯ ಯಾವುದು? ತಲೆಯನ್ನೇ ಸಮರ್ಪಣೆ ಮಾಡಿದ ಅಂತ. ತಲೆಯನ್ನು ಕಿತ್ತು ಸಮರ್ಪಣೆ ಮಾಡಿದ. ನಾನು ನಿನ್ನೆ ಹೇಳಿದ್ದೆ, ತಲೆಯನ್ನು ಕೀಳುವುದು ಅಂತಂದರೆ, ತಲೆಯನ್ನು ತುಂಡು ಮಾಡುವುದು ಅಂತಂದರೆ ಅದರ ಅನುಸಂಧಾನ. ತಲೆಯ ಮೇಲೆ ತುಂಬ ಅಭಿಮಾನ ನಮಗೆ. ಎಷ್ಟು ಬಣ್ಣ ಬಳಿತೇವೆ, ಎಷ್ಟೊತ್ತಿಗೆ ಚುಕ್ಕೆ ಹಾಕ್ತೇವೆ, ಅದಕ್ಕೆ ಎಣ್ಣೆ ಸುರಿತೇವೆ, ಅದಕ್ಕೆ ಎಷ್ಟೊತ್ತಿಗೆ ಶೃಂಗಾರ ಮಾಡ್ತೇವೆ. ನಾವು ತುಂಬ ಪೂಜೆ ಮಾಡುವ, ತುಂಬ ಇಷ್ಟವಾಗಿರತಕ್ಕಂತಹ ತಲೆ ಭಗವಂತನಿಗೆ ಕೊಡಿ. ಅದರ ಮೇಲೆ ನಮಗೆ ಅಭಿಮಾನ ಬೇಡ, ಅದನ್ನು ತುಂಡು ಮಾಡಬೇಕಾದ್ದು. ನಾವು ಅಸಂಗ ಶಸ್ತ್ರದಿಂದ ಕತ್ತರಿಸಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕಾದ್ದು. ತಲೆ ಕೊಟ್ಟವ ನೀನು ಅಂತ ಅನುಸಂಧಾನ ಮಾಡಬೇಕಾದ್ದು. ನಮ್ಮ ಪೂಜೆ ಆಗುವಾಗ ತಲೆಯನ್ನು ಎಲ್ಲಿಯೋ ಇಡಬಾರದು, ಭಗವಂತನಲ್ಲಿ ಇಡಬೇಕು. ಅದರ ಅರ್ಥ ತಲೆ ನೀನು ಕೊಟ್ಟದ್ದು,
ತಲೆಯಲ್ಲಿದ್ದ ಸಂಪತ್ತು ನೀನು ಕೊಟ್ಟದ್ದು. ಎಲ್ಲ ಇಂದ್ರಿಯಗಳು ತಲೆಯಲ್ಲಿ ಏನು ತುಂಬಿದೆ ಅದೆಲ್ಲ ನಿನ್ನ ಕೊಡುಗೆ ಅಂತ ನಾವು ಚಿಂತನೆ ಮಾಡಬೇಕಾದ್ದು. ಇದು ತಲೆಯನ್ನು ಸಮರ್ಪಣೆ ಮಾಡುವ ಕ್ರಮ. ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಪೂಜೆಯಲ್ಲಿ ಎಲ್ಲ ಇರ್ತದೆ, ಏನು ವಿಚಾರಗಳು ಎಲ್ಲ ವೈಭವಗಳೆಲ್ಲ ಇರ್ತವೆ, ಆದರೆ ಎಲ್ಲ ಇರ್ತದೆ, ಒಂದಿಲ್ಲ ನಮ್ಮ ಪೂಜೆಯಲ್ಲಿ. ಏನು ಅಂದರೆ ತಲೆ ಇಲ್ಲ. ತಲೆಯಲ್ಲೋ ಏನು ಪೂಜೆ ಕೂಡ್ತೇವೆ, ತಲೆ ಎಲ್ಲೋ ಇಡ್ತಾರೆ. ಎಷ್ಟು ಜನ ಹೇಳ್ತಾರೆ ಸ್ವಾಮಿ ಪೂಜೆ ಕೊಡ್ತೇವೆ ತಲೆ ಸರಿ ಇರುವುದಿಲ್ಲ ಅಂತ. ತಲೆ ಸರಿ ಇಲ್ಲದಿದ್ರೆ ಪೂಜೆ ಸರಿ ಆಗೋದು ಹೇಗ್ರಿ? ಅದರಿಂದ ಸರಿ ಆಗಿ ನಾವು ಪೂಜೆಗೆ ಕೂಡಬೇಕಾದ್ದು ಅಂತ. ವೃಷಭನ ಭಕ್ತಿಗೆ ಭಗವಂತ ಯಾಕೆ ಮೆಚ್ಚಿದ ಅಂತಂದ್ರೆ ಅವನ ಪೂಜೆಯಲ್ಲಿ ಯಾವುದು ಕೊಡಬೇಕಿತ್ತೋ ಅದು ಕೊಟ್ಟಿದ್ದ. ಯಾವುದು ಅಂದರೆ ಶಿರ ಪುಷ್ಪಂ, ತನ್ನ ಶಿರ ಎಂಬಂಥದ್ದನ್ನೇ ಪುಷ್ಪ ಮಾಡಿ ಕೊಟ್ಟ. ಪುಷ್ಪನೂ ಅರಳ್ತದೆ, ಪುಷ್ಪತಿ, ಕೊನೆಗೆ ಅದು ಬಾಡ್ತದೆ, ಕೊಳತು ಹೋಗ್ತದೆ. ಆದರೆ ಶಿರಪುಷ್ಪ ಹಾಗಲ್ಲ, ಅದು ಅರಳುತ್ತಲೇ ಇರ್ತದೆ. ಅರಳಿಸಿದಷ್ಟು ಅರಳುವಂಥದ್ದು, ಕೆರಳಿಸಿದಷ್ಟು ಕೆರಳಿಸುವಂಥದ್ದು. ನಮಗೆ ಕೆರಳುವ ಪುಷ್ಪ ಬೇಡ, ಅರಳುವ ಪುಷ್ಪ ನಮಗೆ ಬೇಕು. ನಮ್ಮ ತಲೆ ಅರಳಬೇಕು, ಭಗವಂತನ ಕಡೆಗೆ ಅರಳಬೇಕು, ಪರಿಮಳ ಹೊರಗೆ ಬರಬೇಕು. ಆ ಪುಷ್ಪ ದೇವರಿಗೆ ತುಂಬ ಇಷ್ಟ ಅಂತ. ಏನು ಪರಿಮಳ? ದೇವರ ಮೇಲೆ ಪ್ರೇಮ, ದೇವರ ಮೇಲೆ ನಿರ್ವ್ಯಾಜವಾದ ಭಕ್ತಿ, ಅದೇ ಅದಕ್ಕೆ ಪರಿಮಳ ಅಂತಂದರೆ. ಆ ಪರಿಮಳ ಭರಿತವಾದ ತಲೆಯನ್ನು ಭಗವಂತನಿಗೆ ನಾವು ನಿತ್ಯ ಸಮರ್ಪಣೆ ಮಾಡಬೇಕಂತೆ. ಇದನ್ನು ವೃಷಭ ನಮಗೆ ಮಾಡಿ ತೋರಿಸಿದ. ದೇವರು ಪ್ರತ್ಯಕ್ಷನಾದರೆ ದೇವರೇ ನಾನು ಪ್ರತ್ಯಕ್ಷ ಆಗಿದ್ದೆ ಅಂತ ಹೊಡಿಲಿಕ್ಕೆ ಹೋಗಲಿಲ್ಲ. ದಂಡವತ್ ಪ್ರಣಿಪತ್ಯ ಅಂತ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದ ಅಂತ. ಇದು ರಾಕ್ಷಸರ ಕೆಲಸ ಅಲ್ಲ, ದೇವರ ಭಕ್ತರ ಕೆಲಸ. ದೇವರನ್ನು ನೋಡಿದಾಗ ಸಾಷ್ಟಾಂಗ ಪ್ರಣಾಮ ಮಾಡ್ತಾರೆ. ಯಾಕೆಂದರೆ ದೇವರಿಗೆ ಮತ್ತೇನು ಮಾಡಲಿಕ್ಕೆ ಸಾಧ್ಯ? ಇಲ್ಲಿವರೆಗೆ ತಲೆ ಸಮರ್ಪಣೆ ಮಾಡಿದ ವೃಷಭ ಪ್ರತ್ಯಕ್ಷ ಗೋಚರನಾದ ಅವನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ ಅಂತೆ. ಅಷ್ಟು ಅಂಗಗಳನ್ನು ಕೂಡ ಭಗವಂತನಿಗೆ ಒಪ್ಪಿಸಿದ ಅಂತೆ. ದೇವರನ್ನು ಸ್ತೋತ್ರ ಮಾಡ್ತಾನೆ. ಕೇಶವ, ಅನಂತ, ಗೋವಿಂದ, ಸುರೋತ್ತಮ, ಶ್ರೀನಿವಾಸ, ಸುರೋತ್ತಮ, ಕೇಶವಾನಂತ, ಗೋವಿಂದ, ಶ್ರೀನಿವಾಸ, ಸುರೋತ್ತಮ. ಎಂಥ ಚಿಂತನೆ ನೋಡಿದ್ರಿ. ಏನು ಸ್ತೋತ್ರ ಇದು ನೋಡಿ. ಇದು ದೇವರಿಗೆ ಇಷ್ಟ ಆಗುವ ಸ್ತೋತ್ರ. ಇದು ನಾವು ನಿತ್ಯ ಮಾಡಬೇಕಾದ ಸ್ತೋತ್ರವನ್ನು ವೃಷಭ ಮಾಡಿ ನಮಗೆ ತೋರಿಸಿದ್ದಾನೆ, ಪುರಾಣ ದಾಖಲೆ ಮಾಡಿದೆ ಅಂತ. ದೇವರ ತಿರುಪತಿಗೆ ಹೋದಾಗ ಶ್ರೀನಿವಾಸನನ್ನು ಹೇಗೆ ಸ್ತೋತ್ರ ಮಾಡಬೇಕು? ಕೇಶವ, ಅನಂತ, ಗೋವಿಂದ, ಶ್ರೀನಿವಾಸ, ಸುರೋತ್ತಮ. ಇಲ್ಲಿ ಕೇಶವ ಅಂತ ಸ್ತೋತ್ರ ಮಾಡ್ತಾರೆ. ಕೇಶವ ಅಂದರೆ ಅರ್ಥ ಏನು ಅಂದರೆ ಕೇಶವನ್ನು ಕೊಟ್ಟವ ನೀನು ಸ್ತೋತ್ರ ಇತ್ತು. ತಲೆನೇ ಕೊಡಲಿಲ್ಲ ಅಂದರೆ ನಾವೇನು? ನಾವು ತಲೆ ಇಲ್ಲದವರು. ಕೇತು ತಲೆ ಇಲ್ಲ ಕೇತುವಿಗೆ, ರಾಹುವಿಗೆ ತಲೆ, ಕೇತುವಿಗೆ ದೇಹ ಮಾತ್ರ. ನಮಗೆ ತಲೆ ಕೊಟ್ಟಿದ್ದಾನೆ ಭಗವಂತ. ರಾಮಾಯಣದಲ್ಲಿ ಬರ್ತದೆ ಕಬಂಧ ಅಂತ. ತಲೆನೇ ಇಲ್ಲ, ತಲೆ ಹೊಟ್ಟೆಯೊಳಗೆ ಹೋಗಿಬಿಟ್ಟಿದೆ. ನಮಗೆ ಹಾಗಾಗಿದ್ರೆ ದೇವರು ನಮಗೆ ಹಾಗೆ ಮಾಡಲಿಲ್ಲ. ಕಬಂಧನಿಗೆ ಕೊಟ್ಟ ಶಿಕ್ಷೆ ನಮಗೆ ಕೊಡಲಿಲ್ಲ ದೇವರು. ತಲೆಯನ್ನು ಪ್ರತ್ಯೇಕವಾಗಿ ಕೊಟ್ಟಿದ್ದಾನೆ. ಹಾಗಾಗಿ ಆ ಕೇಶವನ್ನು ಕೊಟ್ಟ ಭಗವಂತನನ್ನು ನಾವು ಮರೆಯಬಾರದು ಅಂತ. ಆ ತಲೆ ನಿಲ್ಲಬೇಕು ನೋಡಿ. ನಿಲ್ಲಿಕ್ಕೆ ಬೇಕಾದ ಸ್ಟ್ಯಾಂಡ್ ಕೊಟ್ಟಿದ್ದಾನೆ, ಕತ್ತು ಹಾಕಿ ಗಟ್ಟಿಯಾಗಿ ನಿಲ್ಲಿಸಿದ್ದಾನೆ. ಕೆಲವು ಪ್ರಾಣಿಗಳಿಗೆ ಹಾಗಿಲ್ಲ, ಅದು ಎಷ್ಟು ಮಾಡಿದ್ರೂ ಕೆಳಗೆ ಬೀಳ್ತಲೇ ಇರ್ತದೆ. ಹಾಗೆ ಮಾಡಲಿಲ್ಲ, ಸ್ಟ್ಯಾಂಡ್ ಹಾಕಿ ಅದಕ್ಕೆ ಗಟ್ಟಿಯಾಗಿ ಕೂಡಿಸಿದ್ದಾನೆ. ಅದನ್ನು ಎಲ್ಲಿ ಬೇಕಾದರೂ ತಿರುಗಿಸುವ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಅಂತಹ ಕೇಶವನ್ನು, ಕೇಶಕ್ಕೆ ಆಶ್ರಯವಾದ ತಲೆಯನ್ನು ಕೊಟ್ಟ ಭಗವಂತ ಅಂತ ನಿತ್ಯ ನಾವು ಚಿಂತನೆ ಮಾಡಬೇಕಾದ್ದು. ಕೇಶವ ಅಂತ. ನಮ್ಮ ಶ್ರೀನಿವಾಸ ದೇವರು ಎತ್ತರದಲ್ಲಿದ್ದಾನೆ. ಹೇಗೆ ನಮ್ಮ ತಲೆ ಇಡೀ ಶರೀರದಲ್ಲಿ ಎತ್ತರದಲ್ಲಿದೆ, ನಮ್ಮ ದೇವರು ಕೂಡ ಎತ್ತರದಲ್ಲಿ ಕೂತಿದ್ದಾನೆ ಅಂತ. ಕೇಶವ ಅಂತ ನಾವು ಚಿಂತನೆ ಮಾಡಬೇಕಂತೆ. ಎತ್ತರ ಅಂದರೆ ಬರೀ ಭೌತಿಕವಾಗಿ ಎತ್ತರ ಅಲ್ಲ, ಆಧ್ಯಾತ್ಮಿಕವಾಗಿ ಭಗವಂತ ಎತ್ತರದಲ್ಲಿದ್ದವ. ಎಷ್ಟು ಎತ್ತರದಲ್ಲಿದ್ದಾನೆ ಅಂತಂದರೆ ಕೇಶವ. ಕ ಅಂದರೆ ಬ್ರಹ್ಮದೇವರು, ಈಶ ಅಂದರೆ ರುದ್ರದೇವರು. ತೌ ವರ್ತಯತಿ ಇತಿ ಕೇಶವಾಹ. ಬ್ರಹ್ಮ ರುದ್ರರಿಗೆ ಪ್ರೇರಕನಾಗಿ ನಿಂತಿದ್ದಾನೆ ಅಂತ. ನಮ್ಮಲ್ಲಿ ಸಂಹಾರ ಶಕ್ತಿಯಾದ ರುದ್ರ ದೊಡ್ಡವ, ಅದಕ್ಕಿಂತಲೂ ದೊಡ್ಡವ ಸೃಷ್ಟಿಕರ್ತಾರನಾದ ಬ್ರಹ್ಮ. ಅದಕ್ಕಿಂತಲೂ ಎತ್ತರದಲ್ಲಿ ಹೋಗಿ ಕೂತಿದ್ದಾನೆ ನಮ್ಮ ದೇವರು. ಜಗತ್ ಪಾಲಕನಾಗಿ, ಜಗತ್ ಪ್ರವರ್ತಕನಾಗಿ, ಜಗತ್ ಸಂಹಾರಕ, ಸೃಷ್ಟಿಕರ್ತಾರರಿಗೆ ನಿಯಾಮಕನಾಗಿ ಕೂತಿದ್ದಾನೆ ಅಂತಂದರೆ ಅವನು ಕೇಶವ. ನಾವು ಚಿಂತನೆ ಮಾಡಬೇಕಾದ್ದು. ನಮ್ಮನ್ನು ಸೃಷ್ಟಿ ಮಾಡಿದ ದೇವರು, ಸಂಹಾರ ಮಾಡುವ ದೇವರು, ಅವರಿಗಿಂತ ಮಿಗಿಲಾದವ ನೀನು ಅಂತ
ಸ್ತೋತ್ರ ಮಾಡಿ ತೋರಿಸಿದ್ದಾನೆ. ಅರ್ಥಾತ್ ಸೃಷ್ಟಿ ಮಾಡುವವನು ನೀನೆ, ಸಂಹಾರ ಮಾಡುವವನು ನೀನೆ, ರಕ್ಷಣೆ ಮಾಡುವವನು ನೀನೆ. ಹಾಗಾಗಿ ನನ್ನನ್ನು ಕೈ ಹಿಡಿದು ಉದ್ಧಾರ ಮಾಡು ಅನ್ನುವ ಪ್ರಾರ್ಥನೆ ವೃಷಭ ಮಾಡ್ತಾನೆ ಭಗವಂತನ ಹತ್ರ. ಕೇಶವ ಅಂತ ಸ್ತೋತ್ರ ಮಾಡ್ತಾನೆ, ಅನಂತ ಅಂತ ಸ್ತೋತ್ರ ಮಾಡ್ತಾನೆ. ನಾವು ಮಾಡಬೇಕಾದ ಸ್ತೋತ್ರ ಇದು. ದೇವರಿಗೆ ಅಂತ ಇಲ್ಲ ಅನ್ನುವ ಸ್ತೋತ್ರ ನಾವು ಮಾಡಬೇಕಾದ್ದು. ನಮ್ದು ಏನು ಮಾಡಿದರೂ ಅಂತ ಇದೆ. ಏನೇ ನೀವು ಮಾಡಿ ಅದಕ್ಕೊಂದು ಎಂಡ್ ಅಂತಿದೆ. ದುಶ್ಚಟ ದುರ್ವ್ಯಸನಗಳಿಗೆ ಮಾತ್ರ ಅಂತ ಇಲ್ಲ, ಮತ್ತೆಲ್ಲದಕ್ಕೂ ಒಂದು ಅಂತ ಇದೆ. ಭಗವಂತ ಅನಂತ. ಅನಂತ ಅಂತಂದ್ರೆ ಅಂತ ಇರದಿದ್ದವ. ನಾವು ಏನಾದರೂ ದೇವರ ಸ್ತೋತ್ರ ಮಾಡಿದರೆ ಅದು ಅನಂತವನ್ನಾಗಿ ಮಾಡ್ತಾನೆ ಅಂತ. ನಾವು ಜಪ ಮಾಡಿದ ಮೇಲೆ ನಾವು ಅನಂತಾಯ ನಮಃ ಅಂತ ಸ್ತೋತ್ರ ಮಾಡ್ತೇವೆ. ನಾವು ಯಾಕೆ ಮಾಡ್ತೇವೆ ಅಂದರೆ, ನಾನು ಮಾಡಿದ್ದು ಜಪ ಚೂರಿರ್ಬೋದು, ಆದರೆ ಅನಂತ ಮಾಡಿ ಫಲ ಕೊಡುವ ತಾಕತ್ತದು ನಿಮ್ದು ಅಂತ. ದೇವರಿಗೆ ಒಂದು ಚೂರು ಕೊಟ್ಟರೆ ಅನಂತ ಅಂತ. ವೃಷಭ ಹೇಳಿದ, ಒಂದು ಬಾರಿ ನಿನ್ನ ಅನಂತ ಅಂತ ಹೇಳ್ತೇನೆ. ಈ ನಾಮ ಅದು ಅನಂತ, ಅನಂತವಾಗಿ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ ಅಂತ. ದೇವರಿಗೆ ಸ್ವಲ್ಪ ಕೊಡುದು ನಾವು ಶಾಂತರು, ಭಗವಂತ ಅದನ್ನು ಅನಂತವನ್ನಾಗಿ ಮಾಡ್ತಾನೆ ಅಂತ. ಹಾಗೆ ಉಪಾಸನೆ ಮಾಡಿದರೆ ನಾವು ಮಾಡಿದ ಒಳ್ಳೆಯ ಕೆಲಸ ಅದು ಅಂತ ಇಲ್ಲ. ಅದಕ್ಕೆ ಅದೆಲ್ಲವೂ ಕೂಡ ಮೋಕ್ಷದ ತನಕ ನಮಗೆ ಅನವರ್ತಮಾನ ಆಗುತ್ತೆ ಅನ್ನುವ ಚಿಂತನೆ ಅದರಲ್ಲಿ ತುಂಬಿಕೊಂಡಿರ್ತದೆ ಅಂತ. ಅನಂತ ಎಂಬ ಶಬ್ದವನ್ನು ಚಿಂತನೆ ಮಾಡುವಾಗ ನಮ್ಮನ್ನು ಉಸಿರಾಡುವ ಶಕ್ತಿ ಅದು ಭಗವಂತ ಅಂತ ನಾವು ಚಿಂತನೆ ಮಾಡಬೇಕು. ನಮ್ಮನ್ನು ಉಸಿರಾಡಿಸುವ ವಾಯುದೇವರನ್ನು ಕೊಟ್ಟವ ಭಗವಂತ ಅಂತ ಚಿಂತನೆ ಮಾಡಬೇಕಂತೆ. ನಾವು ಇರಬೇಕಾದರೆ ಉಸಿರಿರಬೇಕು, ಉಸಿರಿರಬೇಕಾದರೆ ಉಸಿರಿನ ದೇವರು ಇರಬೇಕು. ಅವರು ಇರಬೇಕಾದರೆ ಅವರನ್ನು ಕೂಡಿಸಿದ ದೇವರು ನಮಗೆ ಬೇಕು. ಅನಂತನೋತೀತಿ ಅನಂತಃ ಅಂತ. ಅನ ಅಂದರೆ ಅನಿತಿ ಅನೇನೇತಿ ಅನಹ. ಅನ ಅಂದರೆ ಅನಚೇಷ್ಟಾಯ, ಶರೀರದಲ್ಲಿ ನಡೆದಕ್ಕಂತಹ ಉಸಿರಾಟಾದಿ ಕ್ರಿಯೆಗಳು. ಪ್ರ ಅನ, ಅಪ ಅನ, ಉದಾನ, ಸಮ ಅನ, ಇದೆಲ್ಲ ಅನ ಅಂದರೆ ವಾಯುದೇವರು ನಮ್ಮ ಶರೀರದಲ್ಲಿ ಕೂತು ಎಲ್ಲ ಕ್ರಿಯೆಗಳನ್ನು ಮಾಡಿಸುವ ವಾಯುದೇವರು. ಅವರು ಇದ್ದರೆ ಈ ಶರೀರ ಸರಿಯಾಗಿರ್ತದೆ ಅಂತ. ಅವರು ಇಲ್ಲದಿದ್ದರೆ ಶರೀರ ಇದ್ರೂ ಉಪಯೋಗಕ್ಕೆ ಬರೋದಿಲ್ಲ ಅಂತ. ಹಾಗಾಗಿ ಅನ ಅಂದರೆ ನಮ್ಮಲ್ಲಿ ಎಲ್ಲ ಚೇಷ್ಟೆಗಳನ್ನು ಮಾಡಿಸುವ ವಾಯುದೇವರು, ಅವರನ್ನು ಅನಂತ ತನೋತಿ ಇತಿ ಅನಂತಃ. ಅದನ್ನು ವೃಷಭ ಹೇಳ್ತಾನೆ, ಎಲ್ಲ ಮಾಡಿಸುವವ ನೀನು ಅನಂತ ಅಂತ ಸ್ತೋತ್ರ ಮಾಡ್ತಾನೆ. ದೇವರಿಗೆ ಎಷ್ಟು ಖುಷಿಯಾಗಿರ್ಬೇಕು ನೋಡಿ. ನಾವು ತಿರುಪತಿಗೆ ಹೋಗು ವರ್ಷಕ್ಕೆ ಒಂದು ಬಾರಿ ದೇವರ ಹತ್ರ ಹೇಳೋದು, ನಾನು ನೋಡ್ಲಿಕ್ಕೆ ಒಂದು ಬಾರಿ ಬಂದಿದ್ದೇನೆ ಅಂತ. ದೇವರೇ ಇದು ಅನಂತ ಆಗಲಿ ಅಂತ ದೇವರ ಹತ್ರ ನಾವು ಚಿಂತನೆ ಮಾಡಿದರೆ ಆ ದರ್ಶನ ಅನಂತ ಅಂತ. ದೇವರ ಬಗ್ಗೆ ನಾವು ಕೇಳ್ತೇವೆ, ಅನಂತ ಅಂತ ನಾವು ಉಪಾಸನೆ ಮಾಡಿದರೆ ಅದಕ್ಕೆ ಅನಂತ ಮಾಡಿ ನಮಗೆ ಭಗವಂತ ನಮಗೆ ಕೊಡ್ತಾನೆ ಅಂತ. ಯಾವ ಫೈನಾನ್ಸಲ್ಲಿ ಇಟ್ಟರೂ ಇಷ್ಟು ಬಡ್ಡಿ ಬರುವುದಿಲ್ಲ. ಒಂದು ಫೈನಾನ್ಸ್ ಮಾತ್ರ, ತಿಮ್ಮಪ್ಪನ ಫೈನಾನ್ಸಲ್ಲಿ ಇಟ್ಟರೆ ನಾವು ಮಾಡಿದ ನಾಮೋಚ್ಚಾರಣೆ, ಭಜನೆ, ಆರಾಧನೆ ಅನಂತ ಮಾಡಿ ನಮಗೆ ವಾಪಸ್ ಕೊಡ್ತಾನೆ ಅಂತ. ಹಾಗೆ ನಾವು ಉಪಾಸನೆ ಮಾಡಬೇಕಾದ್ದು. ಅನಂತ ಅಂತ ಕೇಶವ, ಅನಂತ, ಗೋವಿಂದ ಅಂತ ಅದೆಲ್ಲ ಗೊತ್ತು ನಮಗೆ. ಮನೆಯಲ್ಲಿದ್ದು ಹೋಯಿತು ಅಂದರೆ ಗೋವಿಂದ ಅಂತ ನಾವು ಹೇಳಿಬಿಡ್ತೇವೆ. ಗೋವಿಂದ ಅಂದರೆ ನಮ್ಮನ್ನು ಕಸಿದುಕೊಳ್ಳುವವ ಅಲ್ಲ. ಯಾವುದು ನಮಗೆ ಅನಿಷ್ಟ ಅದನ್ನು ಮಾತ್ರ ಸ್ವೀಕಾರ ಮಾಡುವ ದೇವರು ಅವನು. ಗೋವಿಂದ ಅಂತಂದರೆ ನಾವು ಹೇಳುವ ಮಾತು ಅದಕ್ಕೆಲ್ಲ ನಿಯಾಮಕನಾದವ. ಗೋವು ನಾವು ಮಾತಾಡುವ ಶಬ್ದಗಳು ಅದರನ್ನು ಭಗವಂತ ಪಡೀತಾನಂತೆ, ಹೊಂತಾನಂತೆ. ಗಾಂ ವಿಂದತೀತಿ ಗೋವಿಂದಾಹ ಅಂತ ನಾವು ಮಾತಾಡಿದರೆ ಅದನ್ನು ಭಗವಂತ ಸ್ವೀಕಾರ ಮಾಡ್ತಾನೆ ಅಂತೆ. ನಮ್ಮನ್ನು ಮಾತಾಡಿಸುವವ ಅಷ್ಟೇ ಅಲ್ಲ, ಆಡಿದ ಮಾತಿನಲ್ಲಿ ಕೂತು ಭಗವಂತ ಪ್ರೀತಿ ಪಡುವ, ಸಂತೋಷ ಪಡುವವ ಗೋವಿಂದ ಅಂತ. ಸ್ತೋತ್ರ ಮಾಡುವವನಿಗೆ ಸ್ತೋತ್ರ ಕೇಳಿದವ ತುಂಬ ಮುಖ್ಯ ಆಗಿ ಬಿಡ್ತಾನೆ. ವೃಷಭನಿಗೆ ಆ ಸ್ತೋತ್ರವನ್ನು ಕೇಳಿದ ಭಗವಂತ ಮುಖ್ಯ ಆಗಿ ಬಿಡ್ತಾನೆ. ಆ ವಿಷ್ಣು ಸಹಸ್ರನಾಮ ಹೇಳ್ತಾನಲ್ಲಿ, ಸ್ತುತಿ ಸ್ತೋತ್ರಂ ಎಲ್ಲ ನೀನೇ ಅಂತ ಹೇಳ್ತಾರೆ. ಅದರಲ್ಲಿ ಸ್ತೋತ್ರ ಅದು ನೀನೇ ಅಂದರೆ ನೀನೇ ಅದರಲ್ಲಿ ತುಂಬಿಕೊಳ್ಳಿರೋದು. ಎಲ್ಲವೂ ನೀನೇ. ಸ್ತೋತ್ರ ಮಾಡುವವ ನೀನು, ಒಳಗೆ ಕೂತು ಮಾಡಿಸುವವ ನೀನು. ಗೋವಿಂದ ಅಂತ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕಂತೆ. ನಾನು ಆಡುವ ಶಬ್ದಗಳಲ್ಲೆಲ್ಲ ತುಂಬಿದವ ನೀನು ಅಂತ ನಮ್ಮ ಆಚಾರ್ಯರ ಸಿದ್ಧಾಂತದ ಪರಮರಹಸ್ಯ ಇದು. ಅದು ಕೃಷ್ಣ ಹೇಳಿದ ಮಾತನ್ನು ನಮ್ಮ ಆಚಾರ್ಯರು ಹೇಳ್ತಾರೆ, ಸರ್ವೇ ವೇದಾಹ ಯತ್ಪದ ಮಾಮನಂತಿ ಅಂತ. ಗೋವಿಂದ ಎಲ್ಲ ಮಾತುಗಳು, ಸರ್ವೇ ವೇದಾಹ ಸರ್ವೇ ಘೋಷಾಹ ಅಂತ ಐತರೇ ಉಪನಿಷತ್ತು ಹೇಳಿದ ಎಲ್ಲ ಶಬ್ದ ಪ್ರತಿಪಾದ್ಯನಾದವ ನೀನು ಅಂತ. ದೇವರು ಎಷ್ಟು ಖುಷಿಯಾಗಿರ್ಬೇಕು ನೋಡಿ. ನಾವು ಬೈಯುವಾಗ, ನಾವು ಅಳುವಾಗ, ನಾವು ಇನ್ನೊಬ್ಬರನ್ನು ಹೊಗಳುವಾಗ ಏನು ಶಬ್ದಗಳಿವೆ ಅದೆಲ್ಲ ಭಗವತ್ ಪ್ರತಿಪಾದಕ ಆಗ್ತದೆ.
ಯಾಕಂದರೆ ಅನುಸಂಧಾನ ಮಾಡುವವರೊಬ್ಬರು ಇರ್ತಾರೆ, ಬ್ರಹ್ಮಾದಿ ದೇವತೆಗಳು. ಅವರು ಈ ಶಬ್ದವನ್ನು ಹಾಳಾಗಲಿಕ್ಕೆ ಬಿಡುವುದಿಲ್ಲ. ಅದಕ್ಕೆ ಭಗವತ್ಪರವಾಗಿ ಚಿಂತನೆ ಮಾಡ್ತಾರೆ. ಗೋವಿಂದ ಅಂತ, ಶ್ರೀನಿವಾಸ ಅಂತ ವೃಷಭಾಸುರ ಸ್ತೋತ್ರ ಮಾಡ್ತಾನೆ. ಶ್ರೀನಿವಾಸ ಅಂತ, ಶ್ರೀನಿವಾಸ ಅಂತ ಅಂದರೆ ನಮ್ಗೆ ಗೊತ್ತಿದು. ಶ್ರೀ ಅಂದರೆ ನಾವೆಲ್ಲ ಆಶ್ರಯಿಸುವ ಸಂಪತ್ತು, ಅದಕ್ಕೆ ನಿವಾಸ ಅವ ಅಂತ. ನಮ್ಮ ಸಂಪತ್ತು ಅದು ಅವನಲ್ಲಿ ಇರುವಂತಹದ್ದು. ಶ್ರೀ ಅಂದರೆ ಉಪನಿಷತ್ತು ಹೇಳುವ ಸಂಪತ್ತು ಅಂತಂದರೆ ಚಕ್ಷುಶ್ರೋತ್ರಂ ಮನೋ ವಾಚಮಿತಿ ಅಂತ, ತಲೆಯಲ್ಲಿ ಕೂತ ಇಂದ್ರಿಯಗಳೇ ದೊಡ್ಡ ಸಂಪತ್ತು. ಅದು ನಿವಾಸ, ಅವನಲ್ಲಿ ವಾಸ ಮಾಡಿಕೊಂಡಿದೆ ಅಂತ, ವಾಸ ಮಾಡಿಕೊಳ್ಬೇಕಾದ್ದು ಅಂತ ನಾವು ಚಿಂತನೆ ಮಾಡಬೇಕಾದ್ದು. ದೇವರು ಇಟ್ಟಷ್ಟು ಕಾಲ ಈ ಸಂಪತ್ತು ಇರ್ತದೆ, ದೇವರು ಕಸಿದುಕೊಂಡ್ರೆ ಈ ಸಂಪತ್ತು ಹೋಗಿಬಿಡ್ತದೆ. ಅದಕ್ಕೆ ದಾಸರು ಹೇಳಿದರು, ಬಂದ ಸಂಪತ್ತು ಹೋಗದೇ ಇರಲಿ ಅಂತ. ಅಂದರೆ ಈ ಸಂಪತ್ತು ಏನು ಕೊಟ್ಟಿದ್ದಾನೆ ಶ್ರೀ, ಇಂದ್ರಿಯಗಳು, ಇದು ಪರ್ಮನೆಂಟ್ ಆಗಿ ಉಳಿಬೇಕಾದ್ದು. ಹೊರಗಿನ ಸಂಪತ್ತು ಬರಲಿ ಹೋಗಲಿ ಅದೆಲ್ಲ ನಶ್ವರ. ಆದರೆ ಹೊರಗಿನ ಸಂಪತ್ತಿದೆ, ಈ ಸಂಪತ್ತು ಇಲ್ಲ ಅಂದರೆ ಇದ್ರೇನು ಬಿಟ್ರೇನು. ಹಾಗಾಗಿ ಶ್ರೀನಿವಾಸ ಸುರೋತ್ತಮ, ನಮ್ಮ ದೇವರು ಸುರೋತ್ತಮ ಅಂತ. ದೇವತೆಗಳಲ್ಲೇ ಉತ್ತಮ, ಎಲ್ರಿಗಿಂತ ದೇವತೆಗಳು ಉತ್ತಮ, ದೇವತೆಗಳಿಗಿಂತ ಭಗವಂತ ಉತ್ತಮ. ಇದು ನಾವು ಸ್ತೋತ್ರ ಮಾಡುವುದಲ್ಲ, ಇದು ವೃಷಭಾಸುರ ಸ್ತೋತ್ರ ಮಾಡೋದು. ಯಾವುದಾದ್ರೂ ದೈತ್ಯನು ಎಲ್ಲಿಯಾದರೂ ಕೇಳಿದ್ದೀರಾ ದೇವತೆಗಳನ್ನು ಹೊಗಳೋದು ಕೇಳಿದ್ದೀರಾ? ದೇವತೆಗಳಂದ್ರೆ ಎನರ್ಜಿ, ಅವರು ಜಗಳಾಡೋದೇ ದೇವತೆಗಳ ಹತ್ರ. ನಾವು ದೇವತೆಗಳ ಪಕ್ಷಕ್ಕಿದೆ ಅಂತ ನಮ್ಮ ಹತ್ರ ವಿರೋಧ ಮಾಡುವವರು. ಹಾಗಾಗಿ ಸುರೋತ್ತಮ ಅಂತ ಸ್ತೋತ್ರ ಮಾಡ್ತಾನೆ ವೃಷಭಾಸುರ. ಅಂದರೆ ತಾರತಮ್ಯದ ಪರಾಕಾಷ್ಠ ಇದು. ಅಂದರೆ ಇಂದ್ರಿಯೇಭ್ಯ ಪರಾಶರ್ತಾ ಸಾ ಕಾಷ್ಟ ಸಾ ಪರಾಗತಿ ಅಂತ ಹೇಳಿದ ಹಾಗೇನೆ, ಅಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ ಉತ್ತಮ ಪುರುಷಸ್ತು ಅಂತ ಹೇಳಿದ ಹಾಗೇನೆ ಸುರೋತ್ತಮ ಅಂತ ಎಲ್ಲ ದೇವತೆಗಳನ್ನು ಮೀರಿ ನಿಂತ ಶಕ್ತಿ ಅಂತ ಅವನು ಸ್ತೋತ್ರ ಮಾಡ್ತಾನೆ, ಸುರೋತ್ತಮ ಅಂತ. ವಿಷಭ ಅಲ್ಲ, ನಾವು ಮಾಡಬೇಕಾದ ಸ್ತೋತ್ರ ಇದು. ದೇವರನ್ನು ಹೇಗೆ ಸ್ತೋತ್ರ ಮಾಡಬೇಕು ಅಂತಂದರೆ, ನಾನೇ ದೇವರು ಅಂತ ಅಲ್ಲ, ನಾನು ದೇವರಿಗೆ ಸಮಾನ ಅಂತಲ್ಲ, ದೇವರು ಸರ್ವೋತ್ತಮ ದೇವೋತ್ತಮ, ನನಗಿಂತ ಉತ್ತಮ ಅಂತ ಸ್ತೋತ್ರ ಮಾಡಿ ಏನು ಪ್ರಯೋಗ? ದೇವತೆಗಳಿಗಿಂತ ಉತ್ತಮನಾದವ ನೀನು ಅಂತ ನಾವು ಸ್ತೋತ್ರ ಮಾಡಬೇಕಾದ್ದು. ಸುರೋತ್ತಮ, ವದರಾಜರು ಇದನ್ನೇ ಹೇಳಿದ್ದು, ಆನಂದ ತೀರ್ಥ ವರದೆ ಅಂತ. ದೇವರಿಗೆ ಖುಷಿ ಆಗುವುದು ಹಾಗೆ. ನನಗೆ ವರ ಕೊಟ್ಟವ ಅಂತ ಸ್ತೋತ್ರ ಮಾಡಿದರೆ ಖುಷಿ ಆಗುವುದಿಲ್ಲ. ನಮ್ಮ ಗುರುಗಳಾದ ಆನಂದ ತೀರ್ಥರಿಗೆ ವರ ಕೊಟ್ಟವ ಅಂತ ಹೇಳಿದುಕೊಂಡೆ ಶ್ರೀನಿವಾಸ ಕಣ್ತೆರೆದು ನೋಡ್ತಾನೆ ಅಂತೆ. ಸುರೋತ್ತಮ ಅಂತ, ಸುರರು ಅಂದರೆ ಜೀವೋತ್ತಮರು, ವಾಯುದೇವರು, ಅವರಿಗೆ ವರ ಕೊಟ್ಟವ ಅಂತ ನಾವು ಉಪಾಸನೆ ಮಾಡಬೇಕಾದ್ದು. ಸುರೋತ್ತಮ ಅಂತ ಅವನು ಸ್ತೋತ್ರ ಮಾಡಿದ. ದೇವರು ಪ್ರತ್ಯಕ್ಷವಾಗಿ ನಿಂತ ಅಂತ. ದೇವರು ಅವನನ್ನು ಅನುಗ್ರಹಿಸ್ತಾನೆ. ಎದುರು ಬಂದು ಏನು ಅನುಗ್ರಹ ಮಾಡಬೇಕು ಅವನ ಹತ್ರ? ದೇವತೆಗಳು ಪ್ರಾರ್ಥನೆ ಮಾಡಿದ್ದಕ್ಕೆ ಭಗವಂತ ಬಂದದ್ದು, ಚಕ್ರ ಹಿಡ್ಕೊಂಡು ಬಂದದ್ದು. ಅವನು ಹೇಳ್ತಾನೆ, ವೃಷಭಾಸುರ ಹೇಳ್ತಾನೆ, ದೇವರೇ ನೀನು ಪ್ರತ್ಯಕ್ಷನಾಗಿದ್ದಿ, ತುಂಬ ಸಂತೋಷ ಆಗಿದೆ ಅಂತ. ದೇವರು ಹೇಳಿದ, ನನಗೆ ಅದಕ್ಕಿಂತ ಜಾಸ್ತಿ ಆನಂದ ಆಗಿದೆ ಅಂತ. ದೇವರು ಹೇಳಿದ, ನೀನನ್ನು ಸುದರ್ಶನದಿಂದ ಕತ್ತರಿಸ್ತೇನೆ ಅಂತ ಹೇಳಿದ. ರಾಕ್ಷಸ ಅಂತ ಆಗಿದ್ದರೆ ಸಿಟ್ಟು ಬರಬೇಕಿತ್ತು, ಸಿಟ್ಟು ಬರುವುದಿಲ್ಲ ಅವನಿಗೆ. ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ, ದೇವರೇ ನಿನ್ನ ಕೈಯಲ್ಲಿದ್ದ ಚಕ್ರ, ಅದು ಬರೀ ಚಕ್ರ ಅಲ್ಲ, ಅದು ನನ್ನ ಸಮಸ್ಯೆಗಳನ್ನೇ ಕತ್ತರಿಸುವ ಚಕ್ರ, ಅದು ನಾನು ಮಾಡಿದ ಪಾಪಗಳನ್ನೆಲ್ಲ ಕತ್ತರಿಸುವ ಚಕ್ರ, ಅದು ನನ್ನ ಅಜ್ಞಾನವನ್ನು ಕತ್ತರಿಸುವ ಚಕ್ರ, ಅದು ನನ್ನ ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಲಿಂಗದೇಹವನ್ನು ಕತ್ತರಿಸುವ ಚಕ್ರ ಇದು. ಅರ್ಥಾತ್ ನಿನ್ನ ಚಕ್ರ ನನ್ನ ತಲೆಗೆ ಮುಟ್ಟಿದರೆ ನನಗೆ ನಿನ್ನ ಮನೆ ವೈಕುಂಠ ಲೋಕ ಗ್ಯಾರಂಟಿ ಅಂತ ಹೇಳ್ತಾನೆ. ಇದು ನಮಗೆ ಅನುಸಂಧಾನ ಇರಬೇಕಾದ್ದು. ವರ್ಷಕ್ಕೊಮ್ಮೆ ನಾವು ಮುದ್ರಾಧಾರಣೆ ಮಾಡಿಸಿಕೊಳ್ತೇವೆ. ದಿನನಿತ್ಯ ಸ್ನಾನ ಮಾಡಿದರೆ ಗೋಪಿಚಂದ್ರದಲ್ಲಿ ಅದ್ದಿ ಸುದರ್ಶನವನ್ನು ಧಾರಣೆ ಮಾಡ್ತೇವೆ. ನಾವು ಅನುಸಂಧಾನ ಮಾಡಬೇಕಾದ್ದು ಇದು. ದೇವರೇ ನಿನ್ನ ಕೈಯಲ್ಲಿರ್ತಕ್ಕಂತಹ ಚಕ್ರ ಇದು ನನ್ನ ಕೈಗೆ ಬಂದಿದೆ ಅಂತ. ದೇವರು ಅಂಗುಲಿಯ ಮಧ್ಯದಲ್ಲಿ ಹಿಡ್ಕೊಂಡ್ರೆ ನಾವು ಬಾಹುಮೂಲದಲ್ಲಿ, ಎದೆಯಲ್ಲಿ ನಾವು ಧಾರಣೆ ಮಾಡ್ತೇವೆ. ನಾವು ಈ ಚಕ್ರ ಮುಟ್ಟಿದ್ರೆ ಮುಕ್ತಿ ಅಂತ ಅವನು ಹೇಳ್ತಾನೆ. ಈ ಭಗವಂತನ ಚಕ್ರದ ಸ್ಪರ್ಶ ಆದರೆ ಮೋಕ್ಷ ಆಗುತ್ತೆ. ಏನು ಮೋಕ್ಷ? ನಮ್ಮ ಅನಿಷ್ಟಗಳ ಮೋಕ್ಷ, ಪಾಪಗಳ ಮೋಕ್ಷ, ಅಜ್ಞಾನದ ಮೋಕ್ಷ, ದುಃಖದ ಮೋಕ್ಷ. ಇನ್ನೇನು ಬೇಕಾಗಬೇಕದು? ಆ ಚಕ್ರಕ್ಕೆ ಅಷ್ಟು ತಾಕತ್ತಿದೆ. ಹಾಗಾಗಿ ಚಕ್ರಧಾರಣೆ ಮಾಡಿ ವೃಷಭ ಮಾಡಿದ ಪ್ರಾರ್ಥನೆ ನಾವು ಮಾಡಲಿಲ್ಲ ಅಂದರೆ ಹೇಗೆ? ಹಾಗಾಗಿ ನಿತ್ಯ ನಾವು ಮಾಡಬೇಕಾದ
ಪ್ರಾರ್ಥನೆ ಇದು. ಆ ಚಕ್ರದ ಸ್ಪರ್ಶ ಆದರೆ ನಮಗೆ ಎಲ್ಲ ಸಮಸ್ಯೆಗಳು ನಿರ್ಮೂಲನೆ ಆಗುತ್ತೆ ಅಂತ. ಸ್ವಾಮಿ, ಅಂತಹ ಮೋಕ್ಷಕ್ಕೆ ಕಾರಣವಾಗಿರತಕ್ಕಂತಹ ಚಕ್ರದ ಸ್ಪರ್ಶ ಮಾಡು ಅಂತ ಅವನು ತಲೆಯನ್ನು ಸಮರ್ಪಣೆ ಮಾಡ್ತಾನೆ ಅಂತ. ಮುದ್ರಾಧಾರಣೆ ಮಾಡಿದರೆ ಕೈಗೊಡ್ಲಿಕ್ಕೆ ನಾವು ಹಿಂದೆ ಇರ್ತೇವೆ, ಬಿಸಿ 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 ಅಂತ. ಅವನು ಕೈಗೊಡುವುದಲ್ಲ, ತಲೆಯನ್ನೇ ಸಮರ್ಪಣೆ ಮಾಡ್ತಾನೆ ಅಂತ. ಖುಷಿಯಲ್ಲಿ ಅದನ್ನು ಚಕ್ರ ಸ್ಪರ್ಶ ಆಗಲಿ ಅಂತ ಹೇಳ್ತಾನೆ ಅಂತ. ಮುದ್ರಾಧಾರಣೆ ಮಾಡುವಾಗ ಅಯ್ಯೋ ಬಿಸಿ ಬಿಸಿ ಅಂತ ಹೇಳಬಾರದಂತೆ. ಮುದ್ರಾಧಾರಣೆ ಖುಷಿಯಲ್ಲಿ ಆ ಮುದ್ರೆ ನಮ್ಮ ಕೈಗೆ ಬಿದ್ದರೆ ಅದು ಭಗವಂತನೇ ನಮಗೆ ಸ್ಪರ್ಶ ಮಾಡಿದ ಹಾಗೆ, ಭಗವಂತನೇ ನಮ್ಮಲ್ಲಿ ಕೂತಿರ್ತಾನೆ ಅಂತ ಅನುಸಂಧಾನ ಮಾಡಬೇಕಂತೆ. ದೇವರು ತಲೆಯನ್ನು ಕತ್ತರಿಸ್ತಾನೆ. ನಮಗೆ ಅನಿಸ್ತದೆ ದೇವರು ಹೀಗೆ ಮಾಡ್ಬೋದಾ ಅಂತ. ದೇವರು ತಲೆ ಕತ್ತರಿಸಿದರೆ ದೊಡ್ಡ ತಲೆ ಕೊಡ್ತಾನ್ರಿ. ಎಂಥ ಸ್ಥಾನಮಾನ ಭಗವಂತ ಕೊಡ್ತಾನೆ ಅವನಿಗೆ. ಭಗವಂತ ಅವನು ಕೇಳಿದ ಇಷ್ಟಾರ್ಥಗಳನ್ನೆಲ್ಲ ಕೊಡ್ತಾನೆ ಅಂತ. ಏನು ಅಂದರೆ ಅವನು ತಲೆ ಕೊಟ್ಟ, ತಲೆ ಹೋಯ್ತು. ಆದರೆ ಇವತ್ತು ಲಕ್ಷ ಲಕ್ಷ ಜನ, ಕೋಟಿ ಕೋಟಿ ಜನ ಶ್ರೀನಿವಾಸನ ದರ್ಶನಕ್ಕೆ ಹೋಗ್ತಾರೆ. ಹೋಗೋರೆಲ್ಲ ನೆನಪಿಸಿಕೊಳ್ತಾರೆ, ಇದು ಯಾರ ಜಾಗ ಅಂತಂದರೆ ವೃಷಭನ ಜಾಗ ಇದು ಅಂತ ಸ್ಮರಣೆ ಮಾಡ್ತಾರೆ. ಅಂತಂದರೆ ಇಂಥ ತಲೆ ಕೊಟ್ಟದ್ದಕ್ಕೆ ಕೃತಯುಗ ಅಲ್ಲ, ತ್ರೇತಾಯುಗ ಅಲ್ಲ, ದ್ವಾಪರಯುಗ ಅಲ್ಲ, ಕಲಿಯುಗ ಮುಗಿದ್ರೂ ಅವನ ಹೆಸರು ಉಳಿತದೆ ಅಂತಂದರೆ ತಲೆ ಕೊಟ್ಟದ್ದು ಸಾರ್ಥಕ ಅಂತ ಇದನ್ನು ಪುರಾಣ ವೆಂಕಟೇಶ ಮಹಾತ್ಮೆ ಹೇಳ್ತದೆ. ಹಾಗಾದ್ರೆ ಇದು ಯಾರು ವೃಷಭ ಅಂತ ನಾವು ಚಿಂತನೆ ಮಾಡಿದರೆ, ಒಂದ್ಸಲ ಚೂರು ಹಿಂದೆ ಹೋದರೆ ಏನು ಹೇಳ್ತಾರೆ ವೃಷಭನ ಕಥೆ ಹೇಳುವಾಗ ಅಂತಂದರೆ, ವೃಷಭೋ ನಾಮ ರಾಕ್ಷಸ ಅಂತ ಶುರು ಮಾಡ್ತಾರೆ. ರಾಕ್ಷಸ ಅಂತ ರಾಕ್ಷಸ ಅಂತ ಹೇಳಿದ ಕೂಡಲೇ ಎಲ್ಲರೂ ಕೆಟ್ಟವರಾಗಬೇಕಾಗಿಲ್ಲ. ನಮ್ಮ ಪ್ರಹ್ಲಾದ ಇದ್ದಾನೆ, ಅವನು ಹಿರಣ್ಯಕಶಿಪುವಿನ ಮಗ. ಅಷ್ಟು ಹೇಳಿದ ಕೂಡಲೇ ಅಯೋಗ್ಯ ಅಂತ ಆಗ್ತಾನ? ರಾಕ್ಷಸ ಜಾತಿಯಲ್ಲಿ ಹುಟ್ಟಿದ ಕೂಡಲೇ ಅವನು ಅಯೋಗ್ಯ ಆಗುವುದಿಲ್ಲ. ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ ಕೂಡಲೇ ಯೋಗ್ಯನೂ ಆಗುವುದಿಲ್ಲ. ರಾಕ್ಷಸರ ಜಾತಿಯಲ್ಲಿ ಹುಟ್ಟಿದ ಪ್ರಹ್ಲಾದನಿಗೆ ಎಂಥ ಸಂತಾನ, ಎಂಥ ಗೌರವ, ಎಂಥ ಸತ್ಕಾರ, ಎಂಥ ಪೂಜೆ. ಕಲಿಯುಗದಲ್ಲಿಯೂ ಪೂಜೆ ಇದೆ. ಯಾಕೆ? ಅವನ ಜಾತಿಯಲ್ಲಿ ಬಂದದ್ದಕ್ಕಲ್ಲ, ಭಗವಂತನ ಭಕ್ತನಾದದ್ದಕ್ಕೆ. ರಾಕ್ಷಸ ಆದ ಕೂಡಲೇ ಕೆಟ್ಟವನಾಗಬೇಕಾಗಿಲ್ಲ. ರಾಕ್ಷಸ ಎಂಬ ಶಬ್ದಕ್ಕೆ ನಮ್ಮ ಆಚಾರ್ಯರ ಅರ್ಥ ಹೇಳ್ತಾರೆ. ಮಹಾಭಾರತದಲ್ಲಿ ಹೇಳ್ತಾರೆ, ಸುರಾಸುರ ನಮಸ್ಕೃತಂ ಅಂತ ಹೇಳ್ತಾರೆ. ಎಲ್ಲರಿಂದಲೂ ನಮಸ್ಕೃತ ಅಂತ ಹೇಳ್ತಾರೆ. ಅಸುರನಿಂದ ನಮಸ್ಕಾರ ನಮ್ಮ ಆಚಾರ್ಯರಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗೆ ವೃಷಭೋ ನಾಮ ರಾಕ್ಷಸ ಅಂತಂದರೆ ಏನು ರಾಕ್ಷಸ? ನಮ್ಮ ಆಚಾರ್ಯರೇ ಒಂದು ಕಡೆ ವ್ಯಾಖ್ಯಾನ ಮಾಡ್ತಾರೆ. ರಾಕ್ಷಸ ಅಂದರೆ ಏನು? ರಕ್ಷಧಾತುವಿನಿಂದ ನಿಷ್ಪನ್ನವಾದ ಶಬ್ದ ಅದು, ರಕ್ಷ ಪಾಲನೆ ಅಂತ. ರಾಕ್ಷಸ ಅಂದರೆ ಈ ಕೆಟ್ಟ ದೈತ್ಯರು ಇರ್ತಾರಲ್ಲ, ಅವರಿಂದ ನಮ್ಮ ರಕ್ಷಣೆ ಮಾಡಿಕೊಳ್ಬೇಕಾಗ್ತದೆ. ರಕ್ಷತಿ ಯಸ್ಮಾತ್ ಸಹ ರಾಕ್ಷಸ ಅಂತ ಬೇರೆ ಕಡೆ ಆದರೆ, ಇಂಥ ಒಳ್ಳೆಯವರು ಇರ್ತಾರಲ್ಲ ಅವರು ರಾಕ್ಷಸ ಅಂತಂದರೆ ಅವರು ರಕ್ಷಣೆ ಮಾಡುವವರು ರಾಕ್ಷಸರು ಅಂತ ಅಷ್ಟೇ ಹೊರತು ಅವರಿಂದ ನಮ್ಮ ರಕ್ಷಣೆ ಮಾಡಿಕೊಳ್ಳುವುದು ಅಲ್ಲ ಅಲ್ಲಿ. ಅದರಿಂದ ರಾಕ್ಷಸ ಅಂತ ಶಬ್ದ ಇತ್ತು ಈ ಕೂಡಲೇ ರಕ್ಷಿತನಾದವ, ಭಗವಂತನಿಂದ ಸುರಕ್ಷಿತನಾದವ ಅಂತ ಚಿಂತನೆ ಮಾಡಬೇಕಾದ್ದು. ಹಾಗಾದರೆ ಈ ಸಾಧು ಸಜ್ಜನರು ಅವರೆಲ್ಲ ಹಿಂಸೆ ಬಿಟ್ರಲ್ಲ, ಅದಕ್ಕೆ ಅಲ್ಲಿ ಚೆನ್ನಾಗಿದೆ. ಅಲ್ಲಿ ರಾಕ್ಷಸೋ ವೃಕ್ಷಕರ್ಮಕೃತ ಅಂತಿದೆ. ಈ ಸಂಸ್ಕೃತ ಭಾಷೆ ಅಷ್ಟು ಒಳ್ಳೆಯ ಭಾಷೆ ಅದು. ಎಷ್ಟು ಚೆನ್ನಾಗಿದೆ ನೋಡಿ. ರಾಕ್ಷಸೋ ವೃಕ್ಷಕರ್ಮಕೃತ ಅಂತ. ಅದನ್ನು ಹೇಗೆ ಬೇಕಾದರೂ ಓದಲಿಕ್ಕಾಗುತ್ತೆ. ರಾಕ್ಷಸೋ ವೃಕ್ಷಕರ್ಮಕೃತವೂ ಆಗ್ತದೆ, ರಾಕ್ಷಸೋ ಅರುಕ್ಷಕರ್ಮಕೃತವೂ ಆಗ್ತದೆ. ಎರಡೂ ಆಗುತ್ತೆ. ಅದರಲ್ಲಿ ಎಸ್ ಹಾಕಿಬಿಟ್ರೆ ಅರುಕ್ಷಕರ್ಮಕೃತ, ಎಸ್ ಬಿಟ್ಬಿಟ್ರೆ ವೃಕ್ಷಕರ್ಮಕೃತ. ಅಂದರೆ ಆ ಕಾಲದಲ್ಲಿ ಕೆಟ್ಟವನಾಗಿ ಕಂಡ, ಆದರೆ ಅವನ ಉದ್ದೇಶ ಏನು ಅಂತಂದರೆ ದೇವರೇ ಅವನಿಗೆ ಉದ್ದೇಶ. ಅರುಕ್ಷ ಕರ್ಮಕೃತ ಅಂತ. ತಪೋಭಂಗಕರ ಅಂತಿದೆ, ಇದು ಅಷ್ಟೇ ಶಬ್ದ. ತಪೋಭಂಗಕರ ಅಂದರೆ ತಪೋ ಅಭಂಗಕರ ಅಂತಲೂ ಮಾಡ್ಬೋದು, ತಪೋಭಂಗಕರ ಅಂತಲೂ ಮಾಡ್ಬೋದು. ಕಲಹ ಅಂತ ಒಂದು ಶಬ್ದ ಇದೆ, ಇದು ಮಾತ್ರ ತೊಂದರೆ ಕೊಡುವಂಥದ್ದು, ಅದೇನು ಹಾಗೆ ಮಾಡಲಿಕ್ಕಾಗುವುದಿಲ್ಲ. ತಪೋಭಂಗಕರ ಕಲಹ ಅಂತಿದೆ, ಅದನ್ನು ಅಕಲಹ ಅಂತ ಮಾಡಲಿಕ್ಕಾಗೋದಿಲ್ಲ. ಕಲಹ ಅಂತಂದರೆ ಅದಕ್ಕೆ ಮಧ್ವಜಯದಲ್ಲಿ ಮಾಡಿದ್ದಾರೆ ನೋಡಿ, ಪಾಪಹ ಅಂತಿದೆ. ಪಾಪ ಎಂಬುದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಪಾಪಮಸ್ಯಾಸ್ತಿ ಇದೆ ಪಾಪಹ, ಪಾಪ ಅಂದರೆ ಪಾಪವುಳ್ಳವ ಅಂತ. ಹಾಗೆ ಕಲ ಅಂದರೆ ತನ್ನ ಒಳಗೆ ನೋಡುವವರ ದೃಷ್ಟಿಯಲ್ಲಿ ಒಬ್ಬ ಕಲನನ್ನು ಇಟ್ಟುಕೊಂಡಿದ್ದಾನೆ, ಯಾವುದೋ ಒಬ್ಬ ಅಸುರ ಅವನಲ್ಲಿ ಸೇರಿಕೊಂಡಿದ್ದ ಅಂತ. ಹಾಗಾಗಿ ಸಜ್ಜನರಿಗೆ ತೊಂದರೆ ಕೊಟ್ಟ, ಹಿಂಸೆ ಕೊಟ್ಟ ಭಗವಂತನ. ಆ ಅಸುರ ಇಲ್ಲದೇ ಇದ್ದಾಗ ಶಾಲಗ್ರಾಮದಲ್ಲಿ ಭಗವಂತನ ಆರಾಧನೆ ಮಾಡಿದ
ಹಾಗಾಗಿ ಆ ವೃಷಭನಿಗೆ ಭಗವಂತ ಒಲಿದು ಬಂದ, ಭಗವಂತ ಅನುಗ್ರಹ ಮಾಡಿದ, ಅವನ ಹೆಸರನ್ನು ಆ ಬೆಟ್ಟಕ್ಕಿಟ್ಟ, ಆ ದಾರಿಗೆ ಇಟ್ಟ ಅಂತ. ಅಂದರೆ ಭಗವಂತ ಮೆಚ್ಚಿ ಆ ನಾಮವನ್ನು ಆ ದಾರಿಗೆ ಇಡಬೇಕಾಗಿದ್ದರೆ ವೃಷಭನ ಸಾಧನೆ ಭಗವಂತನಿಗೆ ಮುಟ್ಟಿದೆ. ಏನೇ ಇರಲಿ ಸಾಧನೆ ಭಗವಂತನಿಗೆ ಮುಟ್ಟುವ ಹಾಗಿರಬೇಕು, ತಟ್ಟುವ ಹಾಗಿರಬೇಕು, ಭಗವಂತ ಒಪ್ಪಿಕೊಳ್ಳುವ ಹಾಗಿರಬೇಕು. ವೃಷಭನನ್ನು ಭಗವಂತ ಒಪ್ಪಿಕೊಂಡ. ವೃಷಭ ಅಂತಂದರೆ ಬೇಕಾದ್ದನ್ನು ವರ್ಷಣೆ ಮಾಡುವವ, ವರ್ಷತೇತಿ ವೃಷಃ. ಭ ಅಂದರೆ ಪ್ರಕಾಶ. ಅದಕ್ಕೆ ನಮ್ಮ ಆಚಾರ್ಯರು ಯಮಕ ಭಾರತದಲ್ಲಿ ಒಂದೇ ಭಾ ಬಾ 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 ಶ್ಲೋಕ ಬರೆದಿಟ್ಟಿದ್ದಾರೆ. ಅದಕ್ಕೆ ಋಷಿ ತೀರ್ಥರು ವ್ಯಾಖ್ಯಾನ ಆಚಾರ್ಯರಿಂದ ಕೇಳಿ ಬರೆದಿಟ್ಟಿದ್ದಾರೆ. ಹಾಗಾಗಿ ಅದನ್ನು ನಾವು ಚಿಂತನೆ ಮಾಡಿದರೆ ಎಲ್ಲ ಅರ್ಥಗಳು ಭಗವಂತನ ಅಷ್ಟು ಗುಣಪೂರ್ಣತೆಯನ್ನು ನಾವು ಅನುಸಂಧಾನ ಮಾಡಲಿಕ್ಕಾಗತ್ತೆ. ಹಾಗಾಗಿ ವೃಷಭ ಅಂದರೆ ಅದು ಧರ್ಮದ ವೃಷಭ. ಭಾಗವತದಲ್ಲಿ ನಾವು ಕೇಳ್ತೇವೆ ನೋಡಿ, ಅದೇ ವೃಷಭ, ಧರ್ಮದ ವೃಷಭ. ನಮ್ಮ ಆಚಾರ್ಯರು ಪುಚ್ಚ ಅಂತ ಮಚ್ಚ ಮವಲಂಬೆ ಕದಾಚಿ ದೇಶ ಅಂತ ಹೇಳ್ತಾರೆ ನೋಡಿ, ಅದೇ ವೃಷಭ ಅಂದರೆ ವೃಷಭದ ಬಾಲ ಹಿಡ್ಕೊಂಡು ಹೋದರು ನಮ್ಮ ಆಚಾರ್ಯರು ಅಂತಂದರೆ ಇದೇ ವೃಷಭ. ಅಂದರೆ ಧರ್ಮದ ವೃಷಭದ ಬೆನ್ನ ಹಿಂದೆ ಆಚಾರ್ಯರು ಹೋದರು ಅಂತ. ವೃಷಭ ಅಂದರೆ ಧರ್ಮದ ವೃಷಭ. ಹಾಗಾಗಿ ದೇವರ ಪೂಜೆ ಮಾಡುವಂತಹದ್ದು, ದೇವರನ್ನೇ ಒಲಿಸುವಂತಹದ್ದು, ದೇವರ ಕಡೆಗೇ ತಲೆ ಇರುವಂತಹದ್ದು ವೃಷಭನ ನಾಮಕರಣ ಮಾಡಿದ್ದಾರೆ. ಹಾಗಾಗಿ ಶ್ರೀನಿವಾಸರ ದರ್ಶನಕ್ಕೆ ಹೋಗಬೇಕು. ಅಲ್ಲಿ ವೈಭವದ ಬ್ರಹ್ಮೋತ್ಸವ ನಡೀತದೆ. ನಾವು ಇಲ್ಲಿ ಕೂತಿದ್ದೇವೆ, ಬ್ರಹ್ಮೋತ್ಸವಕ್ಕೆ ಹೊರಡ್ಲಿಕ್ಕಾಗುತ್ತೆ ನೋಡಿ. ಇವತ್ತು ನಾವು ಎಷ್ಟು ಹೋಗಿದ್ದೇವೆ ತಿರುಪತಿಗೆ ಅಂತಂದರೆ ವೃಷಭಾಚಲ ನಾವು ದಾಟಿದ್ದೇವೆ. ಇವತ್ತು ನಾಳೆ ಶ್ರೀನಿವಾಸನ ಹತ್ರ ಹೋಗ್ಬೋದು. ಹಾಗಾಗಿ ನಾವು ಮನಸ್ಸನ್ನು ಹೋಗೋಣ. ಅಲ್ಲಿ ಹೋಗಿಯೂ ಶ್ರೀನಿವಾಸನಿಗೆ ಬೈಯುವುದಕ್ಕಿಂತ ಇಲ್ಲಿ ಕೂತು ಶ್ರೀನಿವಾಸನ ಹತ್ರ ಹೋದರೆ 1000 ಮಡಿ ಪುಣ್ಯ. ಹಾಗಾಗಿ ದುಡ್ಡು ಖರ್ಚು ಮಾಡದೆ ಶ್ರೀನಿವಾಸನ ದರ್ಶನ ಮಾಡಿ ಶ್ರೀನಿವಾಸನ ಬ್ರಹ್ಮೋತ್ಸವದಲ್ಲಿ ಭಾಗವಹಿಸಲಿಕ್ಕಾಗುತ್ತೆ. ಶ್ರೀನಿವಾಸ ಕಲ್ಯಾಣದ ಚಿಂತನೆ ನಾವು ಮಾಡಿದರೆ. ಹಾಗಾಗಿ ವೃಷಭನ ಕಥೆ ಕೇಳಿದ್ದೇವೆ. ವೃಷಭ ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ ಅಂಜನಾದ್ರಿ, ದ್ವಾಪರ ಯುಗದಲ್ಲಿ ಶೇಷಾಚಲ, ಕಲಿಯುಗದಲ್ಲಿ ವೆಂಕಟಾಚಲ. ಹೀಗೆ 4 ನಾಮದಿಂದ ಕಂಗೊಳಿಸುವ ದಾರಿ. ಅಂಜನಾಚಲ ಅಂದರೆ ಹನುಮಂತ ದೇವರ ಚಿಂತನೆ ಬರ್ತದೆ, ಶೇಷಾಚಲ ಶೇಷದೇವರ ಚಿಂತನೆ ಬರ್ತದೆ, ಕೊನೆಗೆ ವೆಂಕಟಾಚಲ ಅಂದರೆ ಮಾಧವನ ಚಿಂತನೆ. ಪಾಪವನ್ನು ಪರಿಹಾರ ಮಾಡುವ ಶಕ್ತಿ ಭಗವಂತಂದು ಹೇಗಿದೆ ಅದರ ಅನುಸಂಧಾನ ಮಾಡಲಿಕ್ಕಾಗತ್ತೆ. ಹೀಗೆ 4 ಯುಗದಲ್ಲಿ ಪ್ರಸಿದ್ಧವಾಗಿರತಕ್ಕಂತಹ ದಾರಿ. ಅಂದರೆ ಇದು ಶಾಶ್ವತವಾದ್ದು. ಹೇಗೆ 4 ಯುಗಗಳು, ಹಾಗೆ 4 ವೇದಗಳು, 4 ವೇದ ಪ್ರತಿಪಾದ್ಯನಾದಂತಹ ಭಗವಂತ 4 ಯುಗದಲ್ಲಿ ಪ್ರಸಿದ್ಧವಾದಂತಹ ಬೆಟ್ಟದ ಮೇಲೆ ಕೂತಿದ್ದಾನೆ. ಅಚಲ ಅಂದರೆ ಚಲನೆ ಇಲ್ಲದೇ ಇದ್ದದ್ದು, ಅಲ್ಲಾಡದೇ ಇದ್ದದ್ದು. ಅಲ್ಲಾಡದೇ ಇದ್ದದ್ದು ಅಂದರೆ ಯಾವ ಯುಗ ಚಕ್ರ ಉರುಳಿದರೂ ಅಲ್ಲಾಡದೇ ಇರತಕ್ಕ ಬೆಟ್ಟದಲ್ಲಿ ಭಗವಂತ ಕೂತಿದ್ದಾನೆ. ದೇವರ ಬೆಟ್ಟವನ್ನು ಉರುಳಿಸ್ಲಿಕ್ಕೆ ಅಂತ ಎಷ್ಟು ಜನ ಬರ್ತಾರೆ, ಆದರೆ ಬೆಟ್ಟ ಉರುಳಲಿಲ್ಲ, ಅವರು ಉರುಳಿ ಹೋದರು ಅಷ್ಟೇ. ಬೆಟ್ಟ ಶಾಶ್ವತ. ಬೆಟ್ಟ ಶಾಶ್ವತ ಅಷ್ಟೇ ಅಲ್ಲ, ಭಗವಂತನ ಆಸನ ಗಟ್ಟಿಯಾಗಿದೆ, ಭಗವಂತನಲ್ಲಿ ಗಟ್ಟಿ ನಿಂತಿದ್ದಾನೆ. ನಾವು ಅನುಸಂಧಾನ ಮಾಡಬೇಕಾದ್ದು ಇಷ್ಟು. ಅಂದರೆ ಆ ಶ್ರೀನಿವಾಸನ ಬೆಟ್ಟ ಅಂದರೆ ನಿಂತ ಜಾಗ ಅದು ಅಚಲ. ಅರ್ಥಾತ್ ನಮ್ಮಲ್ಲಿ ಶ್ರೀನಿವಾಸ ನಿಲ್ಲಬೇಕಾದ್ರೆ ಆ ನಿಲ್ಲುವ ಜಾಗ ಅದು ಗಟ್ಟಿಯಾಗಬೇಕು. ಶ್ರೀನಿವಾಸ ನಿಲ್ಲುವ ಜಾಗ ಅಂತಂದರೆ ವೃಷಭನ ತಲೆ ಅದು ಗಟ್ಟಿಯಾಗಿರಬೇಕು. ಅಂದರೆ ನಮ್ಮ ತಲೆ ಅದು ಅಚಲವಾದರೆ, ವೃಷಭಾಚಲ ಆದರೆ, ಧರ್ಮದ ಚಿಂತನೆ ಮಾಡುವ ಅಚಲ ಆದರೆ ನಮ್ಮ ಶ್ರೀನಿವಾಸ ಆ ಬೆಟ್ಟದಿಂದ ಬಂದು ಈ ತಲೆಯಲ್ಲಿ ಕೂತು ನಿತ್ಯ ಇದನ್ನು ತಿರುಪತಿಯನ್ನಾಗಿ ಮಾಡ್ತಾನೆ. ಹಾಗೆ ಮಾಡಲಿ ಅಂತ ಆಶಿಸ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು.